ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಆಲೂ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಆಲೂ ಡ್ರೈ ಫ್ರೈ ಮಾಡೋದಕ್ಕೆ ಈ ರೀತಿ ನಾನು ಹೆಚ್ಕೊಂಡಿದ್ದೀನಿ. ನೋಡಿ, ಇದು ಈ ರೀತಿ ತೆಳುವಾಗಿ ಹೆಚ್ಕೋಬೇಕು. ತುಂಬಾ ರುಚಿಯಾಗುತ್ತೆ. ಸೇಮ್ ಚಿಪ್ಸ್ ಥರ ಆಗುತ್ತೆ. ಚಿಪ್ಸ್ಗಿಂತನೂ ರುಚಿಯಾಗುತ್ತೆ. ಮಾಡೋದು ತುಂಬ ಈಸಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಮಾಡ್ಬೋದು. ನೋಡಿ, ಈ ರೀತಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನೀರಿಂದ ತೆಗೆದುಬಿಟ್ಟು ಆಲೂಗಡ್ಡೆ ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆ ತೊಗೋಬೇಕು ಇದು ಮಾಡೋದಕ್ಕೆ. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ನೋಡಿ, ಈ ರೀತಿ ತಿರುಗಿಸ್ತಾ ಇರಬೇಕು. ಒಂದು 2 ನಿಮಿಷಕ್ಕೂ ಇದು ತಿರುಗಿಸ್ತಾ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಇದು ಗರಿಗರಿಯಾಗುತ್ತೆ, ತುಂಬಾ ರುಚಿಯಾಗುತ್ತೆ. ನೋಡಿ, ನಾನು ತಳ ದಪ್ಪ ಇರೋಂಥ ಪಾತ್ರೆನೇ ತೊಗೊಂಡೆ, ಆದರೂ ಇದಕ್ಕೆ ಅಂಟುತ್ತಾ ಇದೆ. ನಾನ್ ಸ್ಟಿಕ್ ಪಾತ್ರೆಲಿ ಮಾಡೋದು ಬೇಡ ಅಂತ ನಾನು ಸ್ಟೀಲ್ದು ತೊಗೊಂಡೆ, ಆದರೆ ಅಂಟುತ್ತಾ ಇತ್ತು. ಅದಕ್ಕೆ ಅದನ್ನು ನಾನ್ ಸ್ಟಿಕ್ ಪ್ಯಾನಲ್ಲಿ ಹಾಕಿದ್ದೀನಿ. ಮತ್ತು ಶುರುವಲ್ಲೇ ನಾನು ನಾನ್ ಸ್ಟಿಕ್ಕೇ ತೊಗೋಬೇಕಾಗಿತ್ತು, ಚೆನ್ನಾಗಾಗೋದು. ನೋಡಿ, ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಇದು ತುಂಬ ಚೆನ್ನಾಗಾಗುತ್ತೆ, ಅಂಟದೇನೆ ಸೂಪರಾಗುತ್ತೆ. ಒಂದು 2 ನಿಮಿಷಕ್ಕೂ ಇದನ್ನು ಈ ಥರ ತಿರುಗಿಸ್ತಾ ಇರಬೇಕು. ಇದು ಕ್ರಿಸ್ಪಿಯಾಗುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ. ಈ ತಿಳಿ ಸಾರು, ಬೇಳೆ ಸಾರು ಸಿಂಪಲಾಗಿ ಏನಾದ್ರು ಮಾಡ್ಕೊಂಡಾಗ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ರೈಸ್ ಬಾತ್ ಏನಾದ್ರು ಮಾಡ್ಕೊಂಡಾಗ ಅದ್ರ ಜೊತೆಲಿ ನೆಂಚ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಆಲೂಗಡ್ಡೆ ಬೆಂದಮೇಲೆ ಒಂದಕ್ಕೊಂದು ಅಂಟತ್ತೆ. ಸ್ವಲ್ಪ ಹೇಗೆ ಬಿಡಿಸ್ಕೋತಾ ಈ ರೀತಿ ಮೇಲೆ ಕೆಳಗೆ ಮಾಡಬೇಕು. ಈಗ ನೋಡಿ, ಕರಿಬೇವಿನ ಸೊಪ್ಪು ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಮತ್ತೆ ಒಂದು 5 ನಿಮಿಷ ಇದನ್ನು ಈ ರೀತಿ ಮಾಡ್ಕೋತಾ ಇರಬೇಕು. ಈ ಖಾರದ ಪುಡಿ ಹಾಕಿದ ಮೇಲೆ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡಿ. ಈಗ ನೋಡಿ ಹೇಗೆ ಡ್ರೈ ಆಗಿದೆ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ, ಫುಲ್ಲು ಡ್ರೈ ಆಗಿದೆ. ಎಣ್ಣೆನೂ ಕಮ್ಮಿ ಹಿಡಿಯುತ್ತೆ. ಇದು ಬೇಕಿದ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ತುಂಬಾ ರುಚಿಯಾಗುತ್ತೆ. ಒಂದು ಸಲ ಸ್ವಲ್ಪ ಮಾಡಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೋತೀರ, ತುಂಬಾ ಚೆನ್ನಾಗುತ್ತೆ. ಈಗ ನೋಡಿ, ಇದು ಆಗಿದೆ. ನಾನು ಇದೇ ರೀತಿ ಪ್ಯಾನಲ್ಲಿನೇ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅವಾಗ ಇನ್ನೂ ಹೆಚ್ಚು ಕ್ರಿಸ್ಪಿಯಾಗಿ ಆಗುತ್ತೆ, ಸೂಪರ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.